नमस्ते सर। यस नमस्ते। नमस्ते। अ, ಯೋಗಾನಂದ ಜಿ, ಪತ್ರಿ ಜಿ, ಬಾಬಾಜಿ, ಮಾತಾಜಿ, ಶಿವದೇವರು ಎಲ್ಲರನ್ನು ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿರುವ ಆತ್ಮ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಾವು ಹಿಂದಿನ ತರಗತಿಯಲ್ಲಿ ಯೋಗಿಯ ಆತ್ಮಕಥೆಯಲ್ಲಿ ಅಮೆರಿಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯೋಗಾನಂದರು ಹೇಗೆ ಒಂದು ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಯುಕ್ತೇಶ್ವರರು ಕನಸಿನಲ್ಲಿ ಬಾ ನೀನು ಅಮೆರಿಕೆಗೆ ಬರ್ತಕ್ಕಂತ ಸಮಯ ಆಗಿದೆ ಅನ್ನೋದನ್ನ ಹೇಳಿದ್ದನ್ನ ನಾವು ಗಮನಿಸಿದ್ದು. ಆ ರೀತಿ ಬಂದಾಗ ಈಗ ಬಂದಿದ್ದಾರೆ ಗುರುಗಳ ಜೊತೆ. ಅವರು ಒಬ್ರೇ ಸಿಗ್ತಲೇ ಇರ್ಲಿಲ್ಲ, ಅವ್ರಿಗೆ ಯಾವಾಗ್ಲೂ ಜನ ಇರ್ತಾ ಇದ್ರು. ಇವಾಗ ಗುರುಗಳೇ ನೀವು ನನ್ಗೆ ಇವತ್ತು ಒಬ್ರೇ ಸಿಕ್ಕಿದ್ ನನಗೆ ಎಷ್ಟು ಸಂತೋಷ ಅಂತ ಹೇಳ್ತಾರೆ. ಹೀಗೆ ಗುರುಜಿ ಅವರು ಹೇಳ್ತಾರೆ, ಗುರುಜಿ ನಾನ್ ನಿಮ್ ಹತ್ರ ಬಂದಾಗ ಇನ್ನ ಚಿಕ್ಕ ಹುಡುಗ ಆಗಿದ್ದೆ, ಈಗ ಬೆಳೆದು ದೊಡ್ಡವನಾಗಿದ್ದೀನಿ. ಆಗಾಗ್ಲೇ ಬೆಳ್ಳಿ ಕಿರಣ ಅಂದ್ರೆ ಬಿಳಿ ಕೂದಲು ಕೂಡ ಕಾಣಿಸ್ಕೊಂಡಿದೆ. ಆದ್ರೆ ಇದುವರೆಗೂ ನೀವು ಮೌನವಾಗಿ ಇದ್ದೀರ ಹೊರತು ಯಾವತ್ತೂ ಕೂಡ ನೀವು ನನಗೆ ನಿನ್ನನ್ನ ಕಂಡ್ರೆ ನಂಗೆ ಇಷ್ಟ, ಪ್ರೀತಿ ಅಂತಹ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದು ಇಲ್ವಲ್ಲ, ನಿಮ್ಗೆ ಹಾಗಿಲ್ವಾ ಮನಸ್ಸು ಅನ್ನೋ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ. ದೃಷ್ಟಿಯನ್ನ ತಗ್ಗಿಸಿ ಯುಕ್ತೇಶ್ವರರು ಹೇಳ್ತಾರೆ, ಯೋಗಾನಂದ ಮೂಕ ಹೃದಯದಲ್ಲಿ ಸುಭದ್ರವಾಗಿ ಅಡಗಿಸಿಟ್ಟಿಕೊಟ್ಟಿರುವ ಆದ್ರ ಪ್ರೀತಿಯನ್ನ ಮಾತಿನ ಒಣ ಪ್ರಪಂಚಕ್ಕೆ ತರಬೇಕು ಅಂತ ಬಯಸ್ತೀಯ? ಇದನ್ನ ನಾವು ಎಲ್ರೂ ದಿನನಿತ್ಯ ಗಮನಿಸ್ತೀವಿ. ಯಾರಾದ್ರೂ ನಮ್ಮನ್ನ ನೀನಂದ್ರೆ ನಂಗೆ ಅಷ್ಟು ಇಷ್ಟ, ಎಷ್ಟು ಇಷ್ಟ ಅಂದ್ರೆ ಹೇಳಲಾಗದಷ್ಟು ಇಷ್ಟ, ಗಂಡ ಹೆಂಡತಿ ಮಕ್ಳಿಗೆ ಎಲ್ಲರಿಗೂ ಈ ಪ್ರಶ್ನೆಯನ್ನ ನಾವು ಕೇಳ್ತೀವಿ. ಆದ್ರೆ ಪ್ರೀತಿ ಅಂದ್ರೆ ಬಾಯಿನಲ್ಲಿ ಹೇಳ ಅಂತದಲ್ಲ, ಅದು ಹೃದಯದಲ್ಲಿ ಅಡಗಿಸಿಟ್ಟಂತ ರಹಸ್ಯದ ಇದು, ಅದು ನಮ್ಮ ಭಾವನೆಗಳ ಮೂಲಕ ವ್ಯಕ್ತಪಡಬೇಕು ಅನ್ನೋದನ್ನ ಯುಕ್ತೇಶ್ವರರು ಇಲ್ಲಿ ಹೇಳ್ತಾರೆ. ಆಗ ಯೋಗಾನಂದರು ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತು, ಆದ್ರೆ ನಿಮ್ಮ ಬಾಯಿಂದ ಅದನ್ನ ಕೇಳ್ಬೇಕು ಅಂತ ನನ್ನ ಮಾತೃಶ್ರೋತೃಗಳು ಬಯಸ್ತೆ. ಈ ಪ್ರಪಂಚ ನಾವೆಲ್ಲರೂ ಬಯಸೋದು ಅದನ್ನೇ, ಜನರೆಲ್ಲ ನಮ್ಮನ್ನ ಹೊಗಳ್ಬೇಕು, ಹೀಗೆ ಹೇಳ್ಬೇಕು ಅಂತ. ಆದ್ರೆ ಇವ್ರು ಹೇಳ್ತಾರೆ, ನೀನ್ ಬಯಸಿದಂತೆ ಆಗ್ಲಿ. ನಾನು ಗೃಹಸ್ಥದಲ್ಲಿದ್ದಾಗ್ಲೇ ನನಗೊಬ್ಬ ಮಗ ಇದ್ರೆ ಅವನನ್ನ ಈ ಯೌಗಿಕ ಕ್ರಮದಲ್ಲಿ ಬೆಳೆಸ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಆ ನನ್ನ ಆಸೆಯನ್ನ ನಿನ್ನ ಮೂಲಕ ನಾನು ಈಡೇರಿಸ್ಕೊಂಡಿದ್ದೇನೆ. ಅಂದ್ರೆ ಮಗನ ಶಿಷ್ಯನ ಎಲ್ಲ ಸ್ಥಾನವನ್ನ ನೀನು ತುಂಬಿದೀಯಾ ಅನ್ನೋದನ್ನ ಹೇಳಿದಾಗ ಅವರ ಕಣ್ಣಿನಿಂದ ಹನಿಗಳು ಮುತ್ತಿನಂತೆ ಉದುರ್ತವೆ. ಆಗ ಇವ್ರು ಹೇಳ್ತಾರೆ, ನಿಮ್ಮ ಮಾತುಗಳೇ ನನ್ಗೆ ಸ್ವರ್ಗಕ್ಕೆ ರಹದಾರಿ. ತುಂಬಾ ನಾವು ಇಷ್ಟಪಡೋರು ಅವರು ನಮ್ಮನ್ನ ಇಷ್ಟಪಡ್ತಾರೆ ಅಂದ್ರೆ ಅದೆಷ್ಟು ಖುಷಿ ಆಗುತ್ತೆ. ಆಗ ಅವರ ಮಾತುಗಳಿಂದ ಯೋಗಾನಂದರ ಹೃದಯ ಕರಗಿ ಮನಸ್ಸಿನ ಭಾರ ಎಲ್ಲ ಇಳಿದು ಹೋಗುತ್ತೆ. ಅವರು ಉದ್ವೇಗಗೊಳ್ಳುವರಲ್ಲ. ಅಂದ್ರೆ ಈ ಮಹಾಜ್ಞಾನಿಗಳಿಗೆ ಅಂತ ಒಂದು ಸೀಮಿತ ಮನಸ್ಸು ಇರುತ್ತೆ, ಆದ್ರೂ ಕೂಡ ಅವರಿಗೂ ಒಮ್ಮೊಮ್ಮೆ ಇದು ಕಾಡುತ್ತೆ. ಹಾಗೇನೆ ಈ ಪ್ರಕೃತಿ ಆಳವಾದದ್ದು, ತಟಸ್ಥವಾದದ್ದು, ಹೊರ ಪ್ರಪಂಚಕ್ಕೆ ಅಮೇಯವಾದದ್ದು, ಪ್ರಾಪಂಚಿಕ ಮೌಲ್ಯಗಳನ್ನು ಅವ್ರಿಗೆ ಎಂದೋ ಮೀರಿದ್ರು. ಅಂತಹ ಮಹಾನ್ ಯೋಗಿಗಳು ನನ್ನನ್ನ ಪ್ರೀತಿಸ್ತೀನಿ ಎಂದಾಗ ಹೇಗಾಯ್ತು ಅನ್ನೋದನ್ನ ಹೇಳ್ತಾರೆ. ಆ ನಂತರ ಯೋಗಾನಂದರು ಅಮೆರಿಕದಿಂದ ಭಾರತಕ್ಕೆ ಬಂದ ನಂತರ ಕಲ್ಕತ್ತೆಯ ಮೇಯರ್ಗಳ ವೇದಿಕೆಯಲ್ಲಿ ಕೂತು ಒಂದು ಭಾಷಣವನ್ನ ಏರ್ಪಡಿಸ್ತಾರೆ. ಅಲ್ಲಿ ಯುಕ್ತೇಶ್ವರರು ಕೂಡ ಇರ್ತಾರೆ. ಶ್ರೀರಾಮ್ಪುರದ ಕಾಲೇಜಿನಲ್ಲಿ ಒಂದು ಉಪನ್ಯಾಸ ನಡೆಯುತ್ತೆ. ಆ ನಂತರ ಇವರು ಒಂದೊಂದು ಅಭಿಪ್ರಾಯದಲ್ಲಿ ವಿರುದ್ಧ ಆದಂತ ಡಾಕ್ಟರ್ ಘೋಷಾಲ್ ಅವರೇ ಇವರನ್ನ ಸ್ವಾಗತವನ್ನ ಮಾಡ್ತಾರೆ. ಆ ನಂತರ ಇವರು ಅಲ್ಲಿ ಅನೇಕ ಉತ್ಸವಗಳು ನಡೆಯುತ್ತೆ, ಕೃಷ್ಣೋದ್ಧಾನ, ಗಾಯನಗಳು, ಇವೆಲ್ಲ ಸಂಭ್ರಮದ ಉತ್ಸವಗಳು ಕೂಡ ನಡೆಯುತ್ತೆ. ಆಗ ಯುಕ್ತೇಶ್ವರರು ಹೇಳ್ತಾರೆ, ಯೋಗಾನಂದ ಸಭೆಯನ್ನು ಉದ್ದೇಶಿಸಿ ನೀನು ಇಂಗ್ಲಿಷಿನಲ್ಲಿ ಉಪನ್ಯಾಸವನ್ನ ಮಾಡು ಅಂತ ಹೇಳಿದಾಗ ಇವರಿಗೆ ನೆನಪು ಬರುತ್ತೆ. ನಿಮ್ಗೆಲ್ರಿಗೂ ನೆನಪಿರ್ಬೋದು, ಅವ್ರ ಹಡಗಿನಲ್ಲಿ ಹೋಗ್ಬೇಕಾದ್ರೆ ಪ್ರಥಮ ಬಾರಿಗೆ ಇಂಗ್ಲಿಷಿನಲ್ಲಿ ಭಾಷಣ ಮಾಡೋ ಅಂದ್ರೆ ಇವರಿಗೆ ಬಂಗಾಳಿ ಭಾಷೆ ಮಾತೃಭಾಷೆ, ಇಂಗ್ಲಿಷ್ ಇವರಿಗೆ ಅದು ಸ್ಪೀಕ್ ಮಾಡೋಷ್ಟು ಅವರು ಅದರಲ್ಲಿ ಸಮರ್ಥರಾಗಿರಲ್ಲ. ಆವಾಗ ಕಷ್ಟಪಟ್ಟು ಕೈಯೆಲ್ಲ ಬೆವರಿ 5 ನಿಮಿಷ ನಿಂತ ಹಾಗೆ ನಿಂತಿರ್ತಾರೆ. ಈಗ ಅದು ಅವ್ರಿಗೆ ನೆನಪಾಗುತ್ತೆ. ಇವರಾಗ ಗುರುಗಳನ್ನ ಸ್ಮರಿಸ್ತಾ ಈಗಾಗ್ಲೇ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ. ಅವರು ತುಂಬಾ ಚೆನ್ನಾಗಿ ಒಂದ್ 15-20 ನಿಮಿಷ ಮಾತಾಡಿ ಆನಂತರ ಹೇಳ್ತಾರೆ, ನಾನು ಹಡಗಿನಲ್ಲಿ ಬೆವರಿದ ಹೆದರಿದ ಕ್ಷಣದಿಂದ ಹಿಡಿದು ಇಂದಿನವರೆಗೂ ನಾನು ಮಾತನಾಡುವ ನನ್ನೆಲ್ಲ ಕಾರ್ಯದ ಜೊತೆ ಗುರುಗಳು ನನ್ನ ಜೊತೆ ಇದ್ದಾರೆ. ಅಂದ್ರೆ ನಾನ್ ಮಾತಾಡೋದ್ ಬರೀ ನಾಮಕಾವಸ್ಥೆಗಷ್ಟೇ, ನನ್ನ ಬಾಯಿಂದ ನನ್ನ ಹೃದಯದಿಂದ ಬರ್ತಕ್ಕಂಥ ಅಂತರ್ವಾಣಿಗಳೆಲ್ಲವೂ ಕೂಡ ಗುರುಗಳ ಒಂದು ಪ್ರಾರ್ಥನೆ, ಗುರುಗಳ ಆಶೀರ್ವಾದ ಅನ್ನೋದನ್ನ ಹೇಳ್ತಾರೆ.
ಆ ನಂತರ ಗುರುಗಳ ಜೊತೆ ಇವರು ಮಲಗಲಿಕ್ಕೆ ಒಟ್ಟಿಗೆ ಹೋಗ್ತಾರೆ. ತುಂಬಾ ದಿವಸದ ನಂತರ ಇಬ್ರು ಒಟ್ಟಾಗಿ ಮಲಗ್ತಾರೆ. ಆಗ ಅನೇಕ ವಿಚಾರಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ. ನೋಡಿ, ಇದುವರೆಗೂ ಯೋಗಾನಂದರಿಗೆ ಪರಮಹಂಸ ಅನ್ನೋ ಹೆಸರಿರಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಆ ಆಶೀರ್ವಾದದ ಜೊತೆ ಪರಮಹಂಸ ಎಂಬ ಸನ್ಯಾಸಾಶ್ರಮದ ಉಪಾಧಿಯನ್ನ ಅವರು ಗೌರವಿಸ್ತಾರೆ, ಅಂದ್ರೆ ಅನುಗ್ರಹಿಸ್ತಾರೆ. ಅದನ್ನ ಇವರು ಮಂಡಿಯೂರಿ ನಮಿಸಿದಾಗ ಮೊದಲು ಸ್ವಾಮಿ ಯೋಗಾನಂದರಿದ್ದೀಗ ಪರಮಹಂಸ ಯೋಗಾನಂದರಾಯ್ತು. ಇಲ್ಲಿ ವಾಚ್ಯ ಅಂದ್ರೆ ಬಾಯಿ ಮಾತಿನಲ್ಲಿ ಕರೆಯುವಾಗ ಪರಮ ಅಂದ್ರೆ ಶ್ರೇಷ್ಠ, ಹಂಸ ಅಂದ್ರೆ ಪಕ್ಷಿ. ಪರಮ ಅಂದ್ರೆ ಶ್ರೇಷ್ಠ, ಹಂಸ ಪಕ್ಷಿ. ಸೃಷ್ಟಿಕರ್ತನಾದ ಬ್ರಹ್ಮನ ವಾಹನ ಅದು ಹಂಸ. ನೀವೆಲ್ರೂ ಕೇಳಿದಿರ ಹಂಸ ಕ್ಷೀರ ನ್ಯಾಯ ಅಂತ. ಹಂಸ ಹೇಗೆ ಹಾಲನ್ನು ನೀರನ್ನು ಒಟ್ಟಾಗಿ ಇಟ್ರೆ ಅದು ಹೇಗೆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುತ್ತೋ, ಹಾಗೆ ನಾವು ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವುದೂ ಇದೆ. ಆದ್ರೆ ನಾವು ಒಳ್ಳೆಯದನ್ನ ಹಂಸದ ರೀತಿ ತಗೋಬೇಕು ಅನ್ನೋ ರೀತಿ ಈ ಪದದ ಅರ್ಥ ಇದೆ. ಹಾಗೆ ಆಧ್ಯಾತ್ಮಿಕ ವಿವೇಚನೆ ಉಳ್ಳ ಶಕ್ತಿ ಕೂಡ ಆಗಿದೆ ಇದು. ಇದನ್ನ ಅವ್ರಿಗೆ ಅನುಗ್ರಹಿಸಿದಾಗ ಇವ್ರ ಮನ್ಸಲ್ಲಿ ನೆನ್ಪು ಮಾಡ್ಕೊಳ್ತಾರೆ, ಇದನ್ನ ಪಶ್ಚಿಮ ದೇಶದವ್ರು ಹೇಗ್ ಕರಿಬಹುದು, ಅವ್ರಿಗೆ ಎಷ್ಟ್ ಕಷ್ಟ ಇದು ಅಂತ. ಆದ್ರೆ ಮುಂದೆ ಅದನ್ನ ಅವರು ಸರ್ ಅನ್ನ ಕರಿಯೋದ್ರ ಮೂಲಕ ಸಮಸ್ಯೆನೆ ಬಗೆಹರಿಸ್ಕೊಂಡ್ರು ಅನ್ನೋದನ್ನು ಕೂಡ ಹೇಳ್ತಾರೆ. ಆಗ ಯುಕ್ತೇಶ್ವರರು ಹೇಳ್ತಾರೆ ಇವ್ರಿಗೆ, ಈ ಪ್ರಪಂಚದಲ್ಲಿ ನಾನ್ ಮಾಡ್ಬೇಕಾದಂತ ಕಾರ್ಯ ಎಲ್ಲ ಮುಗೀತು, ನೀನ್ ಇನ್ನು ಇದನ್ನ ಮುಂದುವರಿಸಿಕೊಂಡು ಹೋಗು ಅಂತ ಹೇಳ್ತಾರೆ. ಆದ್ರೆ ಅಪ್ಪ ಮಗನಿಗೆ ಹೇಳದೆ ಸಂದರ್ಭ ಇರ್ಬೋದು, ಇದು ಗುರುಗಳು ಶಿಷ್ಯರಿಗೆ ಹೇಳಿದ ಸಂದರ್ಭ ಇರ್ಬೋದು. ಅಷ್ಟು ಸುಲಭವಾಗಿ ನಾವೊಬ್ಬರೇ ಸಮರ್ಥವಾಗಿ ನಿಭಾಯಿಸ್ತೀವಿ ಅಂದ್ರೆ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರಿಂದ ಇವ್ರಿಗೂ ಆ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸೋದು ಅನ್ನೋದು ಕೂಡ ಇದಾಗುತ್ತೆ. ಆದ್ರೆ ಗುರುಗಳು ಹೇಳ್ತಾರೆ, ನೀನ್ ಸಮರ್ಥನಾಗಿದೀಯಾ, ಮಾಡಬಹುದು, ಮಾಡು ಅನ್ನೋದನ್ನ ಹೇಳ್ತಾರೆ. ಆ ನಂತರ ಇವರನ್ನ ಕಿದ್ದರಪುರಕ್ಕೆ ಯುಕ್ತೇಶ್ವರರು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾರೆ. ಗುರುಗಳು ಒಪ್ಪಲ್ಲ. ಯುಕ್ತೇಶ್ವರರು ಅವ್ರ ಮಗುವಿನಂತೆ ಹೆದ್ರಿ ನಾನೇನ್ ಯಾವತ್ತೂ ಅಲ್ಲಿ ಹೋಗಲ್ಲ ಅನ್ನೋದನ್ನ ಹೇಳ್ತಾರೆ. ಆಗ ಇವ್ರಿಗೆ ಯಾಕೆ, ಏನು ಅಪಶಕನ ಇರ್ಬೋದಾ ಅಂತ ಹೇಳ್ತಾರೆ. ಆಗ ಇಲ್ಲಿ ಇವರಿಗೆ ಏನೋ ಒಂದು ಸೂಚನೆ ಅನ್ಸುತ್ತೆ. ಅಂದ್ರೆ ಈ ದೇಹದ ಮೇಲೆ ಮಾನವ ಸಹಜ ವ್ಯಾಮೋಹ ಅನ್ನೋದು ಮಹಾಪುರುಷರಿಗೂ ಕೂಡ ಒಮ್ಮೊಮ್ಮೆ ಆದ್ರೂ ಕಾಡುತ್ತೆ. ನಮಗೆ ಪ್ರತಿ ಕ್ಷಣ ಕಾಡುತ್ತೆ, ಅವ್ರಿಗೆ ಒಮ್ಮೊಮ್ಮೆ ಆದ್ರೂ ಕಾಡುತ್ತೆ ಎನ್ನ ಪತಂಜಲಿ ಕೂಡ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಅದನ್ನ ಗುರುಗಳು ಹೀಗೆ ಹೇಳ್ತಾರೆ, ಬಹುಕಾಲ ಬಂಧನದಲ್ಲೇ ಉಳಿದ ಹಕ್ಕಿ ಪಂಜರದ ಬಾಗಿಲನ್ನು ತೆರೆದಿಟ್ಟ ಮೇಲೂ ತನಗೆ ಬಳಕೆಯಾದ ಆಶ್ರಮವನ್ನು ಬಿಟ್ಟು ಹೋಗಲು ಹಿಂಜರಿಯುವಂತೆ. ಅಂದ್ರೆ ನೀವು ಪುರಂದರದಾಸರ ಹಾಡನ್ನ ಕೇಳಿರ್ಬೋದು. ಇಲ್ಲಿ ಗಿರಿಯು ಪಂಜರದೊಳಿಲ್ಲ ಬರಿದೆ ಪಂಜರವಾಯಿತಲ್ಲ ಗಿಳಿ. ಅಂದ್ರೆ ಆತ್ಮ ಪಂಜರದೊಳಗಿದ್ರೆ ಮಾತ್ರ ಈ ಶರೀರಕ್ಕೆ ಬೆಲೆ. ಆ ಪಂಜರದೊಳಗೆ ಕೂಡ ಗಿಳಿ ಇರ್ಬೇಕಲ್ಲಿ, ಅದು ಇಲ್ಲ ಅಂದ್ರೆ ಪಂಜರಕ್ಕೆ ಏನ್ ಬೆಲೆ. ಆ ರೀತಿ ಇಲ್ಲೂ ಕೂಡ ಅದ್ ಹೇಗೆ ಪಂಜರವನ್ನ ಆ ಪಂಜರದಲ್ಲಿ ಗಿಳಿನ ಕೂಡಾಕಿ ಅದೇ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಬಿಟ್ರೆ ಬಿಟ್ಟು ಹೋಗಕ್ ಮನ್ಸೇ ಬರಲ್ಲ. ಹಾಗೇನೆ ಈ ಆತ್ಮ ಅನ್ನೋದು ಅವಿನಾಶಿ, ಅದು ಸ್ವತಂತ್ರವಾಗಿ ಚಲಿಸ್ಬೇಕು. ಆದ್ರೆ ನಮಗ್ ಶರೀರದಲ್ಲಿ ಕೂಡಾಕಿ ಇದೇ ಸರಿ ಅನ್ನೋದು ನಮ್ಮ ಭಾವನೆ ಆಗಿದೆ. ಹಾಗೆ ಅವರು ಗುರುಜಿಗೆ ಹಾಕಿ ಹೇಳ್ಬೇಡಿ ಸಾವಿನ ಇದನ್ನ ಅಂದ್ರೂ ಕೂಡ ಅವರು ಹೇಳ್ತಾರೆ, 81 ವರ್ಷ ಆದ್ರೂ ಕೂಡ ಯೋಗಾನಂದರ ಗುರುಗಳಾದ ಯುಕ್ತೇಶ್ವರರು ಹಾಗೆ ಗಟ್ಟಿ ಮುಟ್ಟಾಗಿರ್ತಾರೆ. ಅಷ್ಟು ವಯಸ್ಸಾದಂಗ ಅವ್ರಿಗೆ ಕಾಣಿಸಲ್ಲ. ಆಗ ಯೋಗಾನಂದ್ರ ಹೇಳ್ತಾರೆ, ಗುರುಗಳೇ ಅಲಹಾಬಾದಿನಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ ಅಂತ ಹೇಳ್ತಾರೆ. ಆಗ ಯುಕ್ತೇಶ್ವರ್ ಹೇಳ್ತಾರೆ, ನೀನ್ ಹೋಗ್ಲೇಬೇಕಲ್ಗೆ. ಆಗ ಗುರುಜಿ, ನೀವ್ ಒಮ್ಮೆ ಹೋದಾಗ ಅಲ್ಲಿ ಬಾಬಾಜಿ ನೋಡಿದ್ರಿ ಅಲ್ವಾ, ನನಗೂ ಕೂಡ ಜೀವನದಲ್ಲಿ ಒಮ್ಮೆ ಬಾಬಾಜಿಯನ್ನ ನೋಡ್ಬೇಕು ಅಂತ ಆಸೆ, ಅದಕ್ಕಾಗಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅದ್ ಯುಕ್ತೇಶ್ವರರ್ ಹೇಳ್ತಾರೆ, ನನಗೇನೋ ಹಾಗ ಅನ್ಸಲ್ಲ, ನಿಂಗೆ ಬಾಬಾಜಿ ಸಿಗ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ ಅನ್ನೋ ಭವಿಷ್ಯವಾಣಿಯನ್ನ ಅವ್ರು ಈಗ್ಲೇ ನುಡಿತಾರೆ. ಇಲ್ಲಿ ಕುಂಭಮೇಳದ ಬಗ್ಗೆ ನಿಮ್ಗೆಲ್ರಿಗೂ ಮಾಹಿತಿ ಗೊತ್ತು. ಅಲ್ಲಿ ಇದನ್ನ ಮಹಾಭಾರತದಲ್ಲೂ ಕೂಡ ಈ ಹುಯೆನ್ ಸಾಂಗ್ ಅಂತ ಚೀನಾ ಯಾಂತ್ರಿಕ ಬಂದವನು ಕೂಡ ಅವನ ಗ್ರಂಥದಲ್ಲಿ ಇದನ್ನ ಬರಿತಾ ಹೋಗ್ತಾರೆ. ಕ್ರಿಸ್ತಕ 644ರಲ್ಲೇ ಈಗ ಇದನ್ನ ಅವರು ಬರ್ದಿದ್ದಾರೆ. ಹರಿದ್ವಾರ, ಅಲಹಾಬಾದ್, ನಾಸಿಕ್ ಮತ್ತು ಉಜ್ಜಯಿನ್ಗಳಲ್ಲಿ ಅನುಕ್ರಮವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳವನ್ನ ನಡೆಸ್ತಾರೆ. ಹೀಗೆ 12 ವರ್ಷಗಳ ಒಂದು ಪರಿವರ್ತನೆಯನ್ನ ಮುಗಿಸಿ ಮತ್ತೆ ಹರಿದ್ವಾರಕ್ಕೆ ಬರ್ತಾರೆ. ಹೀಗೆ ಕುಂಭಮೇಳದ ಆದ ಮೇಲೆ 6ನೇ ವರ್ಷದಲ್ಲಿ ಅರ್ಧ ಕುಂಭಮೇಳ ಅಂತ ಬರುತ್ತೆ. ಇಲ್ಲಿ
ಅದನ್ನು ಕೂಡ ಹೀಗೆ ಪ್ರತಿ 3 ವರ್ಷಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕುಂಭ ಹಾಗೂ ಅರ್ಧ ಕುಂಭಗಳು ಕೂಡ ಇಲ್ಲಿ ನಡೀತಾ ಹೋಗ್ತವೆ. ಹೀಗೆ ಅಲ್ಲಿ ಆ ಇದನ್ನ ಹೇಳ್ತಾರೆ. ಅತ್ಯಂತ ಇಲ್ಲಿ ಗುರುಗಳ ಸಾವನ್ನ ಅವ್ರು ನೆನಪಿಸ್ಕೊತಾರೆ. ಯೋಗಾನಂದರ ಬದುಕಿನಲ್ಲಿ ಇವರು ತುಂಬಾ ಯಾರನ್ನು ಪ್ರೀತಿಸ್ತಿದ್ರು, ಆ ಯಾವ ಸಾವಿನಲ್ಲೂ ಅವರ ಜೊತೆಯಲ್ಲಿ ಇವ್ರು ಇರಲ್ಲ. ಅತ್ಯಂತ ಪ್ರೀತಿ ಪಾತ್ರರೆಲ್ಲರೂ ಕೂಡ ದೂರ ಆಗ್ಬೇಕಾದ್ರೆ ನನ್ನ ದೇವರೇ ನಿಯಮದ ಪ್ರಕಾರ ಹೀಗ್ ಮಾಡಿದನ. ಅಲ್ಲಿ ನಾವು ತಾಯಿ, ಅಣ್ಣ, ಅಕ್ಕ ಇವರೆಲ್ಲರ ಸಾವನ್ನು ಕೂಡ ಇದ್ ಮಾಡ್ತಾರೆ. ಆ ನಂತರ ಅಲಂಕೃತವಾದ ಕುದುರೆಗಳ ಸಾಲು, ಇವೆಲ್ಲ ಕುಂಭಮೇಳದ ವರ್ಣನೆಯನ್ನ ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಕುಂಭಮೇಳ ತುಂಬಾ ಅದ್ಭುತವಾಗಿ ಸಾಧು ಸಂತರ ಒಂದು ಇದ್ರಲ್ಲಿ ನಡೀತಾ ಹೋಗುತ್ತೆ. ಆ ರೀತಿ ಇದ್ದಾಗ ಅಲ್ಲೂ ಕೂಡ ಒಂದು ಉಪನ್ಯಾಸವನ್ನ ಇವರು ಕೊಟ್ಟು ಮುಂದೆ ಹೋಗ್ತಾರೆ. ಅಲ್ಲಿ ಓಂ ಎಂಬ ದೀರ್ಘವಾಗಿ ಆಕರ್ಷಕವಾಗಿ ಗರ್ಜಿಸದನ್ನ ಯತಿಗಳು ಆ ಕುಂಭಮೇಳದಲ್ಲಿ ಇವರಿಗೆ ಹೇಳ್ಕೊಡ್ತಾರೆ. ಆಮೇಲೆ ಮುಂದೆ ಒಬ್ಬ ವಿದ್ಯಾವಂತ ಯುವ ಸಾಧುವಿನೊಡನೆ ಇವರು ಒಂದು ವಿಚಾರಗೋಷ್ಠಿಯನ್ನ ನಡೆಸ್ತಾರೆ. ಇನ್ನು ಮುಂದಿನ ವರದಿನ ರೈಟ್ ತನ್ನ ಡೈರಿನಲ್ಲಿ ಬರ್ದದ್ದನ್ನ ಅದನ್ನೇ ಗಮನಿಸಿ ಅಂತ ಹೇಳಿ ಡಿಟೋ ಅದನ್ನ ಈ ಪುಸ್ತಕದಲ್ಲಿ ಅವರು ಬರೀತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ದೋಣಿಯಲ್ಲಿ ಸೇತುವೆ ಇದನ್ನ ನದಿಯನ್ನ ದಾಟಿ ನಾವು ಹೋದೋ ತುಂಬಾ ಜನಜಂಗುಳಿಯಾದಂತ ನಡುವೆ ಹಾವಿನಂತೆ ಅಂದ್ರೆ ಹಿಂಗೆ ಅಂಕುಡೊಂಕಾದ ಸ್ಥಳದಲ್ಲಿ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಯೋಗಾನಂದರು, ಬಾಬಾಜಿ ಮತ್ತು ಯುಕ್ತೇಶ್ವರರು ಭೇಟಿಯಾದ ಸ್ಥಳ ಇದು ಅಂತ. ಇವ್ರ ಮನಸ್ಸಲ್ಲಿ ಇವ್ರಿಗೂ ಒಂದು ಆಸೆ ಇದೆ, ನನಗೂ ಬಾಬಾಜಿ ಇಲ್ಲಿ ದರ್ಶನ ಕೊಡ್ಬಹುದಾ ಅಂತ. ಹಾಗೆ ಅಲ್ಲಿ ಅವ್ರು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಗುಡಿಸಿಲಿನಲ್ಲಿ ಅತಿಶಯ ಬುದ್ಧಿಮತ್ತೆಗೆ ಹೆಸರಾದ ಕರಪಾತ್ರಿ ಎಂಬ ಅಲೆಮಾರಿ ಸಾಧಕ ಯುವಕ ಇರ್ತಾನೆ. ಅಲ್ಲಿ ಅವನು ಕುಳಿತಿದ್ದ, ಆದ್ರೆ ಮೈ ಮುಚ್ಚಿದ್ದುದೇನೆಂದ್ರೆ ಆತನ ಹೆಗಲಿನಿಂದ ಇಳಿ ಬಿದ್ದಿದ್ದ ಒಂದು ಕಾವಿ ಬಟ್ಟೆ ಅಷ್ಟೇ. ಅದೊಂದೇ ಅವರ ಆಸ್ತಿ, ಅವನ ಹತ್ರ ಇರಲ್ಲ. ಅವರು ಅಂಬೆಗಾಲಿಟ್ಟು ಒಳಗಡೆ ಹೋಗಿ ಸಿದ್ಧ ಪುರುಷನ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದಾಗ ಅವನ ಮುಖದಲ್ಲಿ ಒಂದು ದಿವ್ಯವಾದ ನಗು ಅರಳುತ್ತೆ. ಆಗ ಆ ಸಾಧು ವಿಶೇಷವಾಗಿ ಆನಂದದಿಂದ ಅವರು ಕಣ್ಣುಗಳು ಬೆಳಗ್ತಾ ಇರುತ್ತೆ, ಹಲ್ಲುಗಳು ಹೊಳಿತಾ ಇರ್ತವೆ. ಅವ್ರು ಮಾತಾಡ್ತಿದ್ ಹಿಂದಿ ಭಾಷೆ ಆದ್ರೂ ಕೂಡ ನೋಡಿ, ನಮಗೆ ಭಾವನೆ ಮುಖ್ಯ ಭಾಷೆಗಿಂತ. ಕೆಲವೊಮ್ಮೆ ಅವರ ಮುಖದ ಒಂದು ಎಕ್ಸ್ಪ್ರೆಸ್ ಇರ್ಬೋದು, ಇವೆಲ್ಲ ನಮಗೆ ಆ ಭಾಷೆ ಅರ್ಥ ಆಗದವ್ರು ಅವ್ರು ಇದನ್ನೇ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಅವ್ರಿಗೆ ಆ ಹಿಂದಿ ಭಾಷೆಯನ್ನ ಹೊರತುಪಡಿಸಿ ಕೊಟ್ಟು ಕೂಡ ಯೋಗಾನಂದರಿಗೆ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಹೀಗೆ ಆತನಿಗೆ ಈಗ ಯತಿಗಳು ಹೇಗಿದಂದ್ರೆ ಅವ್ರಿಗೆ ಬಟ್ಟೆ ಸಮಸ್ಯೆ ಇಲ್ಲ, ಯಾವದ ವೈವಿಧ್ಯಮಯ ಆಹಾರದ ಬಯಕೆ ಇಲ್ಲ. ದಿನ ಬಿಟ್ಟು ದಿನ ಮಾತ್ರವೇ ಆತ ಬೇಯಿಸಿದ ಆಹಾರವನ್ನ ಸ್ಪರ್ಶಿಸ್ತಾ ಇರ್ತಾರೆ. ಭಿಕ್ಷಾ ಪಾತ್ರೆಯನ್ನು ಆತ ಹಿಡಿದು ಹೋದದ್ದೇ ಇಲ್ವಂತೆ. ಮತ್ತೆ ಹಣವನ್ನ ಕೈಲೂ ಕೂಡ ಮುಟ್ತಾ ಇರ್ಲಿಲ್ವಂತವ್ರು. ಯಾವಾಗಲೂ ದೇವರ ಮೇಲೆ ಭರವಸೆ, ದೇವರಿದ್ದಾನೆ ನೋಡ್ಕತಾನೆ ಅಂತ ಹೇಳಿ ಅವರು ಬದುಕ್ತಾ ಇದ್ದರು. ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೂ ಕೂಡ ಯಾವ ಯಾನದ ಚಿಂತೆ ಇಲ್ಲದೆ ಯಾವ ವಾಹನವನ್ನು ಕೂಡ ಆತ ಹತ್ತಿದ್ದಿಲ್ಲ. ಪವಿತ್ರ ನದಿಗಳಲ್ಲಿ ನೇರವಾಗಿ ಸದಾ ನಡೆಯುತ್ತಲೇ ಹೋಗೋದು. ಆತ್ಮೀಯರೇ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ನದಿನಲ್ಲಿ ಹೀಗೆ ನಡೀತಲೇ ಹೋಗೋರು ಅವರು. ಒಂದೇ ಎಡೆಯಲ್ಲಿ ನಿಂತರೆ ಬಂಧನ ಏರ್ಪಟ್ಟಿತ್ತೆಂಬ ಕಾರಣದಿಂದ ಒಂದೇ ಸ್ಥಳದಲ್ಲಿ ಒಂದೇ ವಾರಕ್ಕಿಂತ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ನಾವೆಲ್ಲರೂ ನೆನ್ಪು ಮಾಡ್ಕೋಬೇಕಿಲ್ಲಿ, ಆದಿವಾಸಿ ಜನಾಂಗ ಹೀಗೆ ಸಂಚಾರಿ ಜೀವನ ಇತ್ತು ಹಿಂದೆ. ಈ ವ್ಯಾಮೋಹ, ಈ ಆಸೆ, ಸಂಗ್ರಹ ಎಲ್ಲ ಬಂದಿದ್ ಯಾವಾಗ? ಮನುಷ್ಯ ಒಂದೆಡೆ ನೆಲೆ ನಿಂತ ಅಲ್ಲೊಂದು ಗುಡಿಸ್ಲು ಮಾಡ್ಕೊಂಡ, ಜಮೀನ್ ಮಾಡ್ಕೊಂಡ, ಆ ನಂತರ ಸಂಗ್ರಹ ಇದ್ದಷ್ಟು ಇನ್ನಷ್ಟು ಕೂಡಿಸ್ತಾ ಹೋಗ್ದ. ಹೀಗೆ ಇವ್ರಕ್ಕೆ ಒಂದು ವಾರಕ್ಕಿಂತ ಹೆಚ್ಚು ಕಾಲ ಎಲ್ಲೂ ಕೂಡ ಇರ್ತಿರ್ಲಿಲ್ಲ. ಇಂಥ ನಿರಭಿಮಾನದ ವ್ಯಕ್ತಿ ಆತ. ಆದ್ರೆ ವೇದಾಧ್ಯಯನದಲ್ಲಿ ತುಂಬಾ ಪರಿಣಿತನಾಗಿರ್ತಾನೆ. ಆದ್ರೆ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಕೂಡ ಅವರು ಉಪಾಧಿಯನ್ನ ಪಡೆದಿರ್ತಾನೆ. ಆತನ ಪದತಳದಲ್ಲಿ ಕುಳಿತೊಡನೆ ಭವ್ಯವಾದ ಭಾವನೆ ಇವರ ದೇಹದಲ್ಲೆಲ್ಲ ಕೂಡ ವ್ಯಾಪಿಸುತ್ತೆ. ಪ್ರಾಚೀನ ಭಾರತದ ದರ್ಶನವನ್ನು ಅರಿಯಬೇಕೆಂಬ ನನ್ನ ಉತ್ಕಟವಾದ ಇಚ್ಛೆಗೆ ಅನುಭವ ಉತ್ತರ ಅನ್ನಂಗೆ ಆತ ಪ್ರತಿನಿಧಿಯಾಗಿ ಕಾಣಿಸ್ತಾನೆ. ಆಗ ಆ ಕರಪಾತ್ರಿ ಅನ್ನೋ ಅಲೆಮಾರಿ ಜೀವನದ ಬಗ್ಗೆ ಕೇಳಿದಾಗ ಅವ್ರನ್ನ ಕೇಳ್ತಾರೆ, ನಿಮಗೆ ಚಳಿಗಾಲಕ್ಕೆ ಹೆಚ್ಚು ಬಟ್ಟೆ ಬೇಕು ಅನ್ಸಲ್ವಾ? ಇಲ್ಲ, ಇದೇ ಸಾಕು ಉತ್ತರ. ಏನಾದ್ರೂ ಪುಸ್ತಕಗಳನ್ನ ಇಟ್ಕೊಂಡಿದ್ದೀರಾ? ಇಲ್ಲ. ಯಾರು ಕೇಳುವುದಕ್ಕೆ ಅಪೇಕ್ಷಿಸುತ್ತಾರೋ ಅಂತವರಿಗೆ ನಾನು ನೆನಪಿನಿಂದಲೇ ಕಲಿಸುತ್ತೇನೆ. ಇನ್ನೆಂತ ವಿಶ್ವವಿದ್ಯಾನಿಲಯ ಅವರ ಮೆದುಳಲ್ಲೇ ಇದೆ. ನಮ್ಗೆಲ್ಲ
ಫೋನಲ್ಲಿದೆ, ಪುಸ್ತಕದಲ್ಲಿದೆ, ಇಂಟರ್ನೆಟ್ ಅಲ್ಲಿದೆ. ಹೀಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ನೀವು ಮತ್ತೇನ್ ಮಾಡ್ತೀರಾ? ಗಂಗಾ ತೀರದಲ್ಲಿ ಸಂಚರಿಸ್ತೀನಿ. ಹೀಗೆ ಅನುದ್ವಿಗ್ನವಾದ ಮಾತುಗಳನ್ನ ಕೇಳಿ ಆತನ ಸರಳ ಜೀವನವನ್ನು ನೋಡಿದ ನನಗೆ ಸರಳ ಜೀವನದ ಆಸೆ ಇಕ್ಕಿ ಬರುತ್ತೆ ಇವ್ರಿಗೆ. ಇದುವರೆಗೂ ಅಂತ ಸರಳತೆ ಯೋಗಾನಂದರ ಬದುಕಲ್ಲಿ ಬಂದಿರಲ್ಲ. ಕೂಡಲೇ ಅವ್ರಿಗೆ ಅಮೆರಿಕದ ನೆನಪು ಕೂಡ ಬರುತ್ತೆ ಇಲ್ಲಿ. ಅಲ್ಲಿ ಅವರು ವಹಿಸ್ತಾ ಇದ್ದಂತ ಜವಾಬ್ದಾರಿಗಳು. ಹೀಗೆ ಇಲ್ಲ ಯೋಗಾನಂದ, ಈ ಜನ್ಮದಲ್ಲಿ ಗಂಗೆಯ ತಡಿಯಲ್ಲಿ ಅಡ್ಡಾಡುವುದು ನಿನಗಲ್ಲ. ಯಾಕೆಂದ್ರೆ ಇವ್ರ ಜೀವನನೇ ಬೇರೆ. ಎಲ್ರು ಒಂದೇ ರೀತಿ ಬದುಕ್ಲಿಕ್ಕೆ ಆಗಲ್ಲ. ಈಗ ನಾವು ಕೆಲವರು ನೋಡಿದಾಗ ನಾವ್ ಅನ್ಕತೀವಿ ಅವ್ರು ಹಾಗೆ ಬದುಕಬೇಕು ಅಂತ. ಎಲ್ರು ನಾವು ಪತ್ರಿಜಿ ಗುರುಗಳ ಹಾಗೆ ಬದುಕ್ಲಿಕ್ಕೆ ಆಗಲ್ಲ. ಈಗ ಕಾಲ ಬದಲಾಗಿದೆ. ಅವರಷ್ಟು ಸರಳತೆ ತ್ಯಾಗದ ಬದುಕನ್ನು ನಾವಿವತ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ನಮ್ಮ ಬದುಕಿನಲ್ಲಿ ಬಂದದ್ದನ್ನ ನ್ಯಾಯಯುತವಾಗಿ ಧರ್ಮಯುತವಾಗಿ ಮಾಡ್ಬೇಕು ಅನ್ನೋದು ಯೋಗಾನಂದರಿ ತಕ್ಷಣ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಇವ್ರು ಹೇಳ್ತಾರೆ, ನೀವು ಈ ವಿವರಗಳನ್ನ ಗ್ರಂಥದ ಆಧಾರದಿಂದ ಅಂದ್ರೆ ಬುಕ್ಕನ್ನ ರೆಫರ್ ಮಾಡಿ ಹೇಳ್ತೀರಾ ಅಥವಾ ಆಂತರಿಕ ಅನುಭವಗಳಿಂದ ನಿಮ್ಮ ಮನಸ್ಸಿನಲ್ಲಿ ಆದಂತ ಅನುಭವಗಳಿಂದ ಹೇಳ್ತೀರಾ ಅಂತ ಕೇಳ್ತಾರೆ. ಅರ್ಧ ಗ್ರಂಥಗಳ ಕಲಿಕೆಯಿಂದ, ಉಳಿದರ್ಧ ಅನುಭವದಿಂದ. ಉತ್ತರ ಕರಪಾತ್ರಿ ಯೋಗಿಗಳದ್ದು. ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಅಲ್ಲಿ ಕೂಡ್ತಿದ್ದು ಅನಂತರ ಅಲ್ಲಿಂದ ಇವರು ಹೊರಟು ಬರ್ತಾರೆ. ಹೀಗೆ ಇವರು ಇಲ್ಲಿ ಕೇಶವಾನಂದರನ್ನ ಕಾಣ್ಬೇಕಾದಂತ ಪುಸ್ತಕ ಸಂಬಂಧಪಟ್ಟಂತ ಮಾಹಿತಿ ಲಾಹಿರಿ ಮಹಾಶಯರ ಇವೆಲ್ಲವೂ ಕೂಡ ಇವರಿಗೆ ನೆನಪಾಗ್ತಾ ಹೋಗುತ್ತೆ. ಅಂದ್ರೆ ಹಿಂದೆ ನಾವೀಗ ಯಾವುದೋ ಒಂದು ಸಮಯ ಕಷ್ಟಕ್ಕೆ ಕಂಡಾಗ ಹಿಂದಿನ ಎಲ್ಲ ಅನುಭವಗಳ ಆಧಾರದಿಂದ ನಾವು ನಿರ್ಧಾರವನ್ನ ಮಾಡ್ತೀವಿ. ಆ ರೀತಿ ಇಲ್ಲೂ ಕೂಡ ಇವರು ಇದನ್ನೆಲ್ಲವನ್ನ ನೆನ್ಪು ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ಬೃಂದಾವನದ ಕಾತ್ಯಾಯನಿ ಪೀಠದ ಸ್ವಾಮಿ ಕೇಶವಾನಂದರು ನಮ್ಮನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತಾರೆ. ಅಲ್ಲಿ ಹೋದಾಗ ಲಾಹಿರಿ ಮಾಷರ ದೊಡ್ಡ ಚಿತ್ರಪಟ ಕೂಡ ಅಲ್ಲಿ ಇರುತ್ತೆ. ಹಾಗೆ ಅವರು ಅಲ್ಲಿ ಅವರನ್ನ ಭೇಟಿಯಾದ ನಂತರ ಹೇಗೆ ಕೇಶವಾನಂದರು ಆ ಕಡೆ ಕರ್ಕೊಂಡೋಗಿ, ನಿನ್ನ ಆಗಮನ ನಿರೀಕ್ಷಿತ ಏನಲ್ಲ, ನಿನ್ಗೆ ಹೇಳ್ಬೇಕಾದ ಒಂದು ಸಂದೇಶ ಇದೆ ಅಂತ ಹೇಳ್ತಾರೆ. ಇದು ಯೋಗಾನಂದರಿಗೆ ಗೊತ್ತೇ ಇರಲ್ಲ. ಕಳೆದ ವರ್ಷ ಬದರಿ ನಾರಾಯಣ ಹತ್ತಿರ ಉತ್ತರ ಹಿಮಾಲಯದಲ್ಲಿ ನಾನು ಅಲೆಯುತ್ತಿದ್ದಾಗ ನಂಗೆ ದಾರಿ ತಪ್ತು. ಆ ಗುಹೆ ಖಾಲಿ ಇತ್ತು. ಅಲ್ಲಿ ಒಂದು ಹಳ್ಳದಲ್ಲಿ ಬೆಂಕಿ ಇನ್ನು ಉರಿತಾ ಇತ್ತು. ಆ ಬುಕ್ತ ಮೂಲೆಯಲ್ಲಿದ್ದ ಗುಹೆಯ ನಿವಾಸಿ ಯಾರೆಂದು ವಿಸ್ಮಯ ಪಡ್ತಾ ಬೆಂಕಿ ಬಳಿ ಕುಳಿತುಕೊಂಡು ಸೂರ್ಯನ ಬೆಳಕು ಬೀಳ್ತಿದ್ದ ಗುಹೆ ಕಡೆಗೆ ನಾನು ಕಣ್ಣು ಮುಚ್ಚಿದ್ದೆ. ಕೇಶವಾನಂದ, ನೀನ್ ಇಲ್ಲಿಗೆ ಬಂದಿದ್ದು ಸಂತೋಷ ಅಂತ ಹಿಂಬದಿಯಿಂದ ಯಾರೋ ನನ್ನನ್ನ ಕರೆದ ಹಾಗೆ ಆಯ್ತು. ಅಲ್ಲಿ ನೋಡಿದ್ರೆ ಮಹಾನ್ ಗುರು ಬಾಬಾಜಿಯಲ್ಲಿ ನಿಂತಿದ್ದಾರೆ. ನಾನು ನಿನ್ನನ್ನು ಇಲ್ಲಿಗೆ ಕರೆ ತಂದೆ, ಅದನ್ನ ದಾರಿ ತಪ್ಪಿಸಿ ಕರ್ಕೊಂಡ್ ಬಂದಿರ್ತಾರೆ ಇಲ್ಲಿ ಅವ್ರನ್ನ. ನನ್ನ ತಾತ್ಕಾಲಿಕವಾದ ಆಶ್ರಯದ ಗುಹೆ ನೀನ್ ಬಂದಿದ್ದು, ನಿನ್ನನ್ನು ಭೇಟಿಯಾಗಿ ಬಹಳ ದಿನಗಳಾಯ್ತು, ಇನ್ನೊಮ್ಮೆ ನಿನ್ನನ್ನು ಅಭಿನಂದಿಸಲು ನಾನು ಕರಿತಾ ಇದ್ದೀನಿ ಅಂತ ಹೇಳ್ತಾರೆ. ನಾನೊಂದು ಸಂದೇಶವನ್ನ ನಿನಗೆ ಕೊಡ್ತಾ ಇದ್ದೀನಿ. ಯೋಗಾನಂದನಿಗೆ ಆತ ಭಾರತಕ್ಕೆ ಹಿಂದಿರುಗಿದಾಗ ನಿನ್ನನ್ನು ಭೇಟಿ ಆಗ್ತಾನೆ. ನೋಡಿ, 16 ವರ್ಷದ ಹಿಂದೆ ಕೇಶವಾನಂದರಿಗೆ ಬಾಬಾಜಿ ಹೇಳಿದ್ದು. ಅಂದ್ರೆ ಎಲ್ಲ ಪೂರ್ವ ನಿಯೋಜಿತ ನಮ್ಮ ಬದುಕು. ನನ್ನ ಬದುಕಾಗ್ಲಿ ನಿಮ್ಮೆಲ್ಲರ ಬದುಕು ಪೂರ್ವ ನಿಯೋಜಿತ ಆಗಿರುತ್ತೆ. ಹಾಗೆ ಭ್ರಮೆಯಲ್ಲಿ ನಾವು ಅದನ್ನ ಸ್ವೀಕರಿಸ್ಲಿಕ್ಕೆ ಸ್ವಲ್ಪ ಕಳವಳ ಆತಂಕವನ್ನ ನಾವು ಪಡ್ತೀವಿ. ಹಾಗೆ ಇಲ್ಲಿ ಅದನ್ನ ಅವ್ರು ಹೇಳ್ತಾರೆ. ಆಗ ಇವರಿಗೆ ತಕ್ಷಣ ಬಾಬಾಜಿಯನ್ನ ನನಗೆ ಭೇಟಿ ಕೊಡ್ಲಿಲ್ಲ ಅಂದ್ರು, ಅವ್ರು ಹೀಗ್ ಮಾಡ್ತಿದಾರಲ್ಲ ಅಂತ ಬಾಬಾಜಿ ಕುಂಭಮೇಳದಲ್ಲಿ ಸಿಗ್ಲಿಲ್ಲ ಅಂದ್ರು ಅಂತಹ ಶ್ರೇಷ್ಠರ ಬಾಯಿನಲ್ಲಿ ನನ್ನ ಮಾತು ಬಂದಿದೆಯಲ್ಲ. ಹಾಗೆ ಸೇತುವೆ ಮೇಲೆ ಬೃಂದಾವನದ ಹತ್ರ ನೋಡ್ತಾರೆ. ಸೂರ್ಯನ ಆಕಾಶದಲ್ಲಿ ಬೆಂಕಿ ಹಚ್ಚಿದಂತೆ ಕಾಣಿಸ್ತಾ ಇರುತ್ತೆ. ಆತ್ಮೀಯರೇ, ಇಷ್ಟು ಅವಕಾಶ ನಮ್ಗೀಗ ಸಿಕ್ಕಿದೆ. ಮುಂದಿನ ತರಗತಿಯಲ್ಲಿ ನಾವು ಈ ಯೋಗಾನಂದರ ಆತ್ಮಕಥೆಯ ಮುಂದಿನ ಭಾಗವನ್ನ ಅವಲೋಕಿಸ್ತಾ ಹೋಗೋಣ. ಇವತ್ತು ಕಿರು ಸಂದೇಶದಲ್ಲಿ ಮಾತ್ರ ನನ್ನ ಇದು ಬಂದಿದ್ರಿಂದ ನನಗೆ ಇಷ್ಟೇ ಅವಕಾಶ ಅಂತ ಹೇಳ್ತೀನಿ. ಹಾಗೆ ಗುರುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ವಾರ ತುಂಬಾ ಬ್ಯುಸಿ ಇದ್ರಿಂದ ನಾನು ವೇದಿಕೆಗೆ ಬರ್ಲಿಕ್ಕಾಗ್ಲಿಲ್ಲ. ನಾನು ತುಂಬಾ ದಿನದಿಂದ ಕಾತರಿಸ್ತಿದ್ದಂತಹ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ನನಗೆ ಲಭಿಸ್ತು. ಹಾಸನಕ್ಕೆ ಸ್ವಲ್ಪ ಸಮಸ್ಯೆಯಾಗಿ ನಂಗೆ ಹಾಸನ್ ಪ್ಲೇಸ್ ಸಿಗ್ಲಿಲ್ಲ. ಚಿಕ್ಕಮಂಗ್ಳೂರು ಜಸ್ಟ್ 60 ನಿಮಿಷ ಅಂತಂದ್ರೆ 1 ಗಂಟೆ 30 ನಿಮಿಷದಲ್ಲಿ ನಾನು ಅಲ್ಲಿಗೆ ಹೋಗ್ಬೋದು. ಆದ್ರಿಂದ ಅಷ್ಟು ಸಿಕ್ಕಿದ್ದು ನನ್ನ ಬದುಕಿನ ಪುಣ್ಯ ಅಂತೀನಿ. ಇದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದೆ, ಹಾರೈಕೆ ಇದೆ. ಗುರುಗಳು ನನಗೆ ವಿಶ್ ಪಿರಮಿಡ್ ಇದು ಪೈರೋ ಕಾರ್ಡ್ ಇದನ್ನೆಲ್ಲ ಆಶೀರ್ವಾದ ಮಾಡಿ ಕೊಟ್ಟಿದ್ರು.
ನನಗೆ ಅದು ಎಲ್ಲ ಕೂಡ ಒಳ್ಳೇದಾಗಿದೆ. ಹಾಗೆ ನಾನು ಗುರುಗಳಿಂದ ನನ್ನ ಮಗನ MD ಕೂಡ ನಾನು ಪಡ್ಕೊಂಡಿದ್ದೀನಿ, ಎಕ್ಸಾಮ್ ಬರ್ದ್ ಬಂದಿದ್ದಾನೆ, ರಿಸಲ್ಟ್ ಬರ್ಬೇಕಾಗಿದೆ, ಅದು ಖಂಡಿತ ಆಗುತ್ತೆ, ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಅದರಿಂದ ನಿಮ್ಮೆಲ್ರಿಗೂ ಕೂಡ, ನೀವೆಲ್ಲರೂ ಹಾರೈಸಿದ್ದೀರ ನನಗೆ, ಅದಕ್ಕಾಗಿ ನಾನು ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಗುರುಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೀನಿ. ಕ್ಷಮಿಸಿ, ನಾನ್ ನಿಮ್ಗೆ ಹೇಳಿಕ್ಕಾಗ್ಲಿಲ್ಲ, ನಾನು ತುಂಬಾ ಜರ್ನಿ ಮಾಡ್ತಾ ಇದ್ದೆ, ಮತ್ತೆ ಎಲ್ಲೆಲ್ಲೋ ಹೋಗಿದ್ರಿಂದ ನಂಗೆ ಇವತ್ತು ಕೂಡ ತುಂಬಾ ಬಿಸಿ ಶೆಡ್ಯೂಲ್ ಇದೆ. ಅದರಿಂದ ದಯವಿಷ್ಟು ಕೃಷ್ಣಮೂರ್ತಿ ಸರ್ನು ಕೂಡ ಕ್ಷಮೆ ಕೇಳ್ತೀನಿ, ಅವರ ಸಮಯವನ್ನ ನಾನೊಂದ್ 1/4 ಗಂಟೆ ತಗೊಂಡ್ಬಿಟ್ಟಿದೀನಿ. ಅದರಿಂದ ನಿಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.